ಹಾಯ್ ಹಾಲ್, ವೆಲ್ಕಮ್ ಟು ಪೂರ್ಣಿಮಾ ಬಾನ್ವಿ ಲಾಂಗ್ ಲಾಗ್ಸ್. ನಾವು ಇವತ್ತು ಟ್ರಿಪ್ಗೆ ಹೋಗೋಣ ಅಂತ ಅಂದ್ಕೊತಿದ್ವಿ. ಆ್ಯಕ್ಚುಲಿ 3 ಡೇಸ್ ರಜೆ ಇದೆಯಲ್ಲ, ಸೊ ಮನೇಲಿ ಇದ್ದೂ ಸ್ವಲ್ಪ ಬೋರ್ ಆಗ್ತಿತ್ತು, ರಿಫ್ರೆಶ್ಮೆಂಟ್ ಆಗುತ್ತೆ. ಈವನ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಂದು ಮಗಳದು ಫಸ್ಟ್ ಟ್ರಿಪ್ಪು, ಚಿಕ್ಕಮಗಳದು ಫಸ್ಟ್ ಟ್ರಿಪ್ ಆಗಿರುತ್ತೆ. ನಮ್ಮ ದೊಡ್ಡ ಮಗಳು ನೋಡಿದ್ದಾಳೆ ತುಂಬ ಸಲ, ನಮ್ಮ ಜೊತೆ ಇರಲಿಲ್ಲ. ಇವಳದು ಫಸ್ಟ್ ಟ್ರಿಪ್ ಆಗುತ್ತೆ ಅಂತ ನಾವು ಹೊರಟ್ವಿ. ಸ್ವಲ್ಪ ಲಾಂಗ್ ಅವರ್ಸ್ ಅಂದ್ಕೊಳ್ಳಿ, ಒಂದು 3 to 4 hours. ಸ್ವಲ್ಪ ಸ್ಟಾಪ್ ಬ್ರೇಕ್ ಎಲ್ಲ ತೊಗೊಂಡು ಮತ್ತು ಲಂಚೆಲ್ಲ ಮಾಡಿ ಹೋಗೋಷ್ಟೊತ್ತಿಗೆ ಒಂದು 4 hours ಆಯಿತು. ಅಂದರೆ ಮಗು ಇರೋದಕ್ಕೆ ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಅಂತ ಫೀಲ್ ಆಯಿತು. ಅದರ್ವೈಸ್ ಸ್ವಲ್ಪ ಆರಾಮಾಗಿ ಹೋಗ್ಬೋದಿತ್ತು ಅಂತ ಅನಿಸ್ತು. ಯೂಶ್ವಲಿ ಚಿಕ್ಕ ಮಕ್ಕಳಿದ್ರೆ ಯಾವ ಥರ ಅಂತ ಗೊತ್ತಾಗಿರುತ್ತೆ. ಚಿಕ್ಕ ಮಕ್ಕಳಿರೋರಿಗೆ ನೋಡಿದ್ದು ಅದೊಂದು ಕೇವ್ ಸಿಕ್ತಿದ್ದು, ತುಂಬ ಚೆನ್ನಾಗಿರುತ್ತೆ. ಹೊಸಕೋಟೆಗೆ ಹೋಗೋ ರೋಡಲ್ಲಿ ಇರುತ್ತೆ. ಸೊ ನಿಮ್ಗೆ ಆಲ್ರೆಡಿ ಪ್ಲೇಸ್ ಗೊತ್ತಾಗಿರುತ್ತೆ, ತುಂಗಭದ್ರಾ ನೋಡಿರೋರಿಗೆಲ್ಲ. ತುಂಗಭದ್ರಾ ಡ್ಯಾಮ್ಗೆ ಹೋದ್ವಿ. ನಾವು ಹೋಗಿದ್ದು ಆಲ್ಮೋಸ್ಟ್ 4 o'clock ಆಗಿತ್ತು. ವೆದರ್ ಅಂತೂ ಸಖತ್ತಾಗಿತ್ತು. ಓಕೆ, ನಾವು ಬಂದಿತ್ತು ತುಂಬ ಸರಿ ಅನಿಸ್ತು. ಸ್ಟಿಲ್ ನಾವು ಸ್ವಲ್ಪ ಬೇಗ ಹೋಗಿದ್ರೆ ಇನ್ನೂ ನಿಧಾನಕ್ಕೆ ಪೀಸ್ಫುಲ್ಲಿ ನಿಧಾನಕ್ಕೆ ನೋಡ್ಬೋದಿತ್ತು. ಆ್ಯಕ್ಚುಲಿ ಒಳಗಡೆ ಮೇನ್ ಗೇಟಲ್ಲೇ ನಮ್ಮದು ಓನ್ ವೆಹಿಕಲ್ಸ್ ಎಲ್ಲ ಎಂಟ್ರಿ ಇರೋಲ್ಲ, ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಅವ್ರದ್ದು ಪ್ರೈವೇಟ್ ಇದೆ, ಲೈಕ್ ಮಿನಿ ಬಸ್ಸು, ಅದರಲ್ಲಿ ಹೋಗಬೇಕಾಗತ್ತೆ ಟಿಕೆಟ್ ತೊಗೊಂಡು. ಅಲ್ಲಿಂದ ನಮಗೆ ಪೀಕ್ ಏನಿದೆ ತುಂಗಭದ್ರಾ ಪೀಕು ಆಲ್ಮೋಸ್ಟ್ 7 kilometers ಅಂತ ಹೇಳ್ತಾರೆ. ಒಂದು 4-5 ಪ್ಲೇಸಸ್ ಇದ್ದಾವೆ. ಸ್ಟಾಪ್ ಮಾಡಿ ನಾವು ನೋಡ್ಕೊಂಡು ಬರ್ಬೋದು, ಎಷ್ಟೊತ್ತಾರು ಇರ್ಬೋದು. ಆಲ್ಮೋಸ್ಟ್ 8-8:30 ಎಕ್ಸಿಟ್. ನಾವು ಫಸ್ಟು ಪೀಕ್ಗೆ ಹೋದ್ವಿ, ಆಮೇಲೆ ಡ್ಯಾಮ್ ಹತ್ರ ಹೋದ್ವಿ. ಪೀಕಲ್ಲಂತೂ ಫುಲ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓವರಾಲ್ ಡ್ಯಾಮು ಮತ್ತು ಪ್ಲೇ ಏರಿಯಾ ಆಗಿರ್ಬೋದು ಎಲ್ಲನೂ ಮೇಲಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೋಟಿಂಗ್ ಏರಿಯಾ ಆಗಿರ್ಬೋದು ಎಲ್ಲನೂ. ಅದು ಒಂದಷ್ಟು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಫುಲ್ ಪೀಕಲ್ಲಿ. ಮತ್ತು ಹಾಗೆಯೇ ಗಾರ್ಡನಿಂಗು ಎಲ್ಲ ಇದೆ. ಲೈಕ್ ಅದೇ ಆಗಲೇ ಹೇಳ್ದಾಗೆ ಪೀಕಲ್ಲೆಲ್ಲ ಕಾಣಿಸುತ್ತೆ. ಆಮೇಲೆ ಹೋಗ್ತಾ ಲೈಕ್ ಕೆಲವೊಂದು ಕಡೆ ಗಾರ್ಡನಿಂಗ್ ಎಲ್ಲ ರಿಸ್ಟ್ರಿಕ್ಷನ್ ಇರುತ್ತೆ, ಹಲವಿಲ್ಲ. ಮತ್ತು ಕೆಲವು ಅದೇ ಅಲ್ಲಿ ಇರುವಂಥವ್ರಿಗೆ ಮಾತ್ರ ಹಲೋ ಇರುತ್ತೆ, ಆ ಥರ. ಡ್ಯಾಮಲ್ಲೂ ನೀರು ಕಡಿಮೆ ಆಗಿತ್ತೋ ಏನೋ ಗೊತ್ತಿಲ್ಲ, ಈ ಥರ ಇತ್ತು. ಬಟ್ ನೋಡಿದ್ರೆ ತುಂಬ ಇರೋ ಥರ ಇತ್ತು, ಬಟ್ ಖಾಲಿ ಅನಿಸಿತ್ತು. ನಮಗೂ ಗೊತ್ತಿಲ್ಲ, ಈ ಕಡೆ ರೈನಿ ಸೀಸನ್ನು ಅಲ್ವಾ, ನಮಗೆ ಪ್ರಿಡಿಕ್ಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಮುಂದೆನೇ ಸ್ವಲ್ಪ ಗಣಪತಿ ಸ್ಟ್ಯಾಚು ಇದೆ. ಇಲ್ಲಿ ರಿಸ್ಟ್ರಿಕ್ಷನ್ ತುಂಬ ಇದೆ. ಲೈಕ್ ಬ್ರಿಡ್ಜ್ ಇದೆಯಲ್ಲ, ಅಲ್ಲೆಲ್ಲ ಹಲೋ ಇಲ್ಲ ಹೋಗೋದಕ್ಕೆ. ಬಟ್ ಚೆನ್ನಾಗಿದೆ, ಬಿಟ್ಟಿದ್ರೆ ಚೆನ್ನಾಗಿ ಅನಿಸ್ತಿತ್ತು. ನಾನು ಇಲ್ಲಿಗೆ ಬಂದಿದ್ದೆ 1 decade ಮೇಲಾಯಿತು ಬಂದು. ಬಟ್ ಎಲ್ಲ ಸ್ವಲ್ಪ ಚೇಂಜಸ್ ಜಾಸ್ತಿ ಇದೆ. TB ಡ್ಯಾಮಲ್ಲಿ ಲಾಸ್ಟ್ಲಿ ಬೋಟಿಂಗ್ ಆಡಿ ಸೊ ಎಕ್ಸಿಟ್ ಆದ್ವಿ. ಆಮೇಲೆ ಸ್ಟೇ ಆಗಿಬಿಟ್ಟು ನೆಕ್ಸ್ಟ್ ಡೇ ಅಗೇನ್ ಟ್ರಾವೆಲ್. ನಾವು ನೆಕ್ಸ್ಟ್ ಡೇ ಹೊರಟಿದ್ದು ಫುಲ್ಲೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಅಂಜನಾದ್ರಿಗೆ. ನಾವು ಅಂಜನಾದ್ರಿಗೆ ಹೊರಡ್ಬೇಕಾದ್ರೆ ಒಂದು 2 ಥಿಂಗ್ ನೆನ್ಪಿಟ್ಕೊಬೇಕು. ಅಂಜನಾದ್ರಿ ಬೆಟ್ಟ ಇರೋದ್ರಿಂದ ಬೇಗನೆ ಹೊರಡಬೇಕು. ಬಿಸಿಲು ಸ್ಟಾರ್ಟ್ ಆಗಿಬಿಟ್ರೆ ಕಷ್ಟ ಹತ್ತೋದಕ್ಕೆ. ನಮಗಂತೂ ಅದು ಸ್ವಲ್ಪ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಆಮೇಲೆ ಇನ್ನೊಂದು ಥಿಂಗ್ ಬಂದು ವಾರಗಳಲ್ಲಿ ಲೈಕ್ ಸ್ಯಾಟರ್ಡೇಸು ಮತ್ತು ಈ ಹಾಲಿಡೇಸ್ ಇರುತ್ತಲ್ಲ ಅವಾಗ ಆಗಿರ್ಬೋದು, ಸಂಡೇಸ್ ಆ್ಯಂಡ್ ಮಂಡೇ, ಆ ಥರ ಟೈಮಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಬೆಟರ್ ಅನಿಸುತ್ತೆ. ಇಲ್ಲಾಂದರೆ ನಮ್ಮ ಥರ ಫುಲ್ಲು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಯೂಶ್ವಲಿ ಮಗು ಬೇರೆ ಇತ್ತಲ್ಲ, ಆ ಥರ. ಬಟ್ ಫೈನಲಿ ಒಂದು ಒಳ್ಳೆ ರಿಸಲ್ಟಲ್ಲಿ ಒಳ್ಳೆ ವ್ಯೂ ಸಿಕ್ತು, ಎಲ್ಲ ಸಿಕ್ತು. ಬಟ್ ಅಲ್ಟಿಮೇಟ್ಲಿ ಸ್ವಲ್ಪ ಈ ಜನಗಳದ್ದೆಲ್ಲ ಸಫಿಕೇಷನ್ ಆ ಥರ ಆಯಿತು. ಮಗು ಇರೋದ್ರಿಂದ ಸ್ವಲ್ಪ ಹಿಂಸೆನೇ ಆಯಿತು ಅಂತ ಹೇಳ್ಬೋದು. ಬಟ್ ಟ್ರಕ್ಕಿಂಗ್ಗೆ, ವ್ಯೂಗೆ ಎಲ್ಲ ತುಂಬಾ ಚೆನ್ನಾಗಿದೆ. ಅಲ್ಲಿ ಒಂದು ಬಂಡೆಗೆ ಸ್ವಲ್ಪ ಆರೆಂಜ್ ಕಲರ್ದು ಹಾಕ್ಬಿಟ್ಟು ವಿಗ್ರಹ, ಮೂರ್ತಿ ಏನೂ ಇಲ್ಲ ಆಂಜನೇಯಂದು. ಅಲ್ಲಿ ಆಂಜನೇಯ ಹುಟ್ಟಿರೋ ಸ್ಥಳ ಅಂತ ಹೇಳ್ಬಿಟ್ಟು ಇಲ್ಲಿ ಆಫ್ಟರ್ ಅಯೋಧ್ಯ ಸ್ವಲ್ಪ ಟ್ರೆಂಡ್ ಜಾಸ್ತಿ ಆಗ್ತಿದೆ ಅಂದ್ಕೊಳ್ತೀನಿ. ಬಟ್ ಒಂದು ಪಾಸಿಟಿವ್ ವೈಬ್ಸ್ ಅಂತೂ ಇದೆ. ಬಟ್ ನಾವು ಹತ್ತೋದು ಮತ್ತು ಇಳಿಯೋದು ಎರಡೂ ಇದೆಯಲ್ಲ, ಒಳ್ಳೆ ಸಖತ್ತಾಗಿರುತ್ತೆ. ಒಳ್ಳೆ ಟ್ರಕ್ಕಿಂಗು, ಒಳ್ಳೆ ಎಕ್ಸ್ಪೀರಿಯೆನ್ಸ್. ನಾನು ಇದುವರೆಗೂ ಯಾವುದೂ ಈ ಥರ ನೋಡಿಲ್ಲ. ಲೈಕ್ ಹತ್ತೋದೊಂದು ಕಡೆ, ಇಳಿಯೋದೊಂದು ಕಡೆ, ಅದು ಬಂಡೆಗಳ ಮಧ್ಯೆ ಎಲ್ಲ ಹೋಗ್ತಾ ಸ್ವಲ್ಪ ಚಿಕ್ಕದಾಗಿದೆ. ನಾನು ನೋಡಿರೋ ಹತ್ತಿರ ಬೆಟ್ಟದಲ್ಲಿ ಯಾವುದೂ ಈ ಥರ ಇಲ್ಲ.
ಸಖತ್ ಎಕ್ಸ್ಪೀರಿಯೆನ್ಸು. ನಾವು ಜೊತೆಗೆ ಬಿಸಿಲಲ್ಲಿ ಬೇರೆ ಹೋಗಿದ್ವಿ. ಸಖತ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಇದಾದಮೇಲೆ ಅಗೇನ್ ನಾವು ಹಂಪಿಗೆ ಎಂಟ್ರಿ ಹೊಡೆದ್ವಿ. ಅಂಜನಾದ್ರಿ ಆದಮೇಲೆ ಹಂಪಿ ಆಲ್ಮೋಸ್ಟ್ ಇದನ್ನು ಡೆಕೆಟ್ಸ್ ಬ್ಯಾಕ್ ಹೋಗಿದ್ದು ನಾನು. ಒಂಥರ ಸ್ವಲ್ಪ ಹೇಳಬೇಕಂದ್ರೆ ಆಳು ಹಂಪಿ ಅಂತಲೇ ಹೇಳ್ತಾರಲ್ಲ, ಅದೇ ಥರ ಅನಿಸ್ಬಿಟ್ಟಿದೆ. ಲಾಸ್ಟ್ ನೋಡಿದ್ದಕ್ಕೂ ಇದಕ್ಕೂ ತುಂಬಾ ಚೇಂಜಸ್ ಇದೆ. ಏನೇನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ, ಎಲ್ಲ ಚೇಂಜಸ್ ಇದೆ. ಫಸ್ಟ್ ನಾವು ವಿರೂಪಾಕ್ಷ ಟೆಂಪಲಿಗೆ ಹೋದ್ವಿ. ಇಡೀ ಹಂಪಿಲೆಲ್ಲ ಪೂಜೆ ಆಗೋ ದೇವಸ್ಥಾನ ಮಾತ್ರ ವಿರೂಪಾಕ್ಷ ಟೆಂಪಲ್ ಅಂತಲೇ ಹೇಳ್ತಾರೆ. ಆ್ಯಂಡ್ ಇನ್ನೊಂದು ಇದರಲ್ಲಿ ಮ್ಯಾಜಿಕ್ ಅಂತ ಅಂದರೆ ಅವಾಗಿನ ಇವ್ರು ಮಾಡಿರೋದು, ಬಿಸಿಲು ಶ್ಯಾಡೋಗೆ ಉಲ್ಟಾ ಕಾಣಿಸುತ್ತೆ ವಿರೂಪಾಕ್ಷ ದೇವಸ್ಥಾನದ ಗೋಪುರ ಅಂತ ಹೇಳ್ತಾರೆ. ಅದನ್ನು ನಾವು ನೋಡಿದ್ವಿ, ಬಟ್ ನನ್ನ ಫೋನ್ ಆ ಕಡೆ ಇತ್ತು ಅಂದ್ಬಿಟ್ಟು ನಾನು ತೊಗೊಳಕ್ಕಾಗಲಿಲ್ಲ. ಆ್ಯಂಡ್ ಲಕ್ಷ್ಮೀ ನರಸಿಂಹಸ್ವಾಮಿ ಇದನ್ನು ಕೊಲ್ಯಾಪ್ಸ್ ಮಾಡಿದ್ದಾರೆ. ಸೊ ಇದಕ್ಕೂ ಯಾವುದೇ ಥರ ಪೂಜೆ ಎಲ್ಲ ಇಲ್ಲ. ಇದು ಎಂಡ್ರಲ್ಲಿ ಸಿಗುತ್ತೆ ಆ್ಯಕ್ಚುಲಿ, ತುಂಬ ದೊಡ್ಡದಿದೆ. ನನಗೆ ಇದು ಒನ್ ಆಫ್ ದ ಫೇವ್ರೇಟ್ ಅಂತಲೇ ಹೇಳ್ಬೋದು ಇಡೀ ಹಂಪಿಲಿ. ಇದು ಶಿವಲಿಂಗ ಇದೆ, ಶಿವಲಿಂಗ ನೀರಲ್ಲೇ ಇರುತ್ತೆ. ಇದಕ್ಕೂ ಒಳಗಡೆ ಹಲೋ ಇಲ್ಲ. ಮತ್ತು ಕೆಲವೊಂದು ಕಡೆ ತುಂಬಾ ಒಳಗಡೆ ಹಲೋ ಇಲ್ಲ, ಇನ್ನೂ ರಿಸ್ಟ್ರಿಕ್ಟೆಡ್ ಪ್ಲೇಸ್ ತುಂಬಾ ಇದೆ ಹಂಪಿಲಿ. ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಇದು ಶಿವಲಿಂಗ ಒಂದು ಆಯಿತು. ಈವನ್ ಸಾಸಿವೆ ಕಾಳು ಗಣಪತಿನೂ ಮುಂಚೆ ರೂಫ್ ಎಲ್ಲ ಇತ್ತು, ಮಂಟಪ ಎಲ್ಲ ಆ್ಯಸ್ ಯೂಶ್ವಲ್. ಇದಕ್ಕೂ ಪೂಜೆ ಇಲ್ಲ, ಇದು ಕೊಲ್ಯಾಪ್ಸ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಸ್ಲಿಪ್ಪರ್ ಹಾಕ್ಕೊಂಡೆಲ್ಲ ಹೋಗ್ತಿದ್ವಿ. ಇವಾಗ ಫುಲ್ಲು ಲೈಕ್ ಈ ಥರ ಮಾಡಿಬಿಟ್ಟಿದ್ದಾರೆ ಓಪನ್ ಆಗಿ. ಆವಾಗಲೂ ಒಂಥರ ಸುತ್ತ ಎಲ್ಲ ಕವರ್ ಆಗಿತ್ತು, ಈಗೆಲ್ಲ ಓಪನ್ ಆಗಿಬಿಟ್ಟಿದೆ. ಸೊ ಸಾಸಿವೆ ಕಾಳು ಗಣಪತಿ ಆಲ್ಸೋ ಫೇಮಸ್ ಇನ್ ಹಂಪಿ. ಅದಾದಮೇಲೆ ವಿಜಯ ವಿಠಲ ದೇವಸ್ಥಾನ, ಇದೆಲ್ಲ ನನಗೆ ಗೊತ್ತಿರೋಂಗೆ ಅವಾಗೆಲ್ಲ ಗೋಲ್ಡ್ ಶಾಪಿಂಗ್ ಆ ಥರ ಇಲ್ಲ ಅಂತ ಅನ್ಕೋತೀನಿ. ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ಸೈಡಲ್ಲಿರುವಂಥದ್ದು. ವಿಜಯ ವಿಠಲ ಟೆಂಪಲ್ಗೆ ಎಂಟ್ರಿ ಓಡಿದ್ವಿ. ಅಲ್ಲೆಲ್ಲ ಸೈಡಿಗೆ ಶಾಪಿಂಗ್ ಇದಿದೆ, ಬಟ್ ಯಾವುದಂತ ಅಷ್ಟು ಐಡಿಯಾ ಇಲ್ಲ. ಆಮೇಲೆ ಇನ್ನೂ ಒಂದು ಥಿಂಗ್ ಹೇಳ್ಬೇಕಂದ್ರೆ, ಮ್ಯೂಸಿಕ್ ಬರುತ್ತಲ್ಲ ಆ ಕಂಬಗಳು, ಅದನ್ನೆಲ್ಲ ಫುಲ್ಲು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಹಲೋ ಇಲ್ಲ. ಮುಂದೆ ಹಲೋ ಮಾಡ್ತಾರೆ ಏನಂತ ಗೊತ್ತಿಲ್ಲ. ಅದು ಸ್ವಲ್ಪ ಬೇಜಾರಾಯಿತು. ಹೋಗಿದ್ಕೂ ಅಟ್ಲೀಸ್ಟ್ ನನ್ನ ಮಗಳಿಗೆ ತೋರಿಸ್ಬೇಕಂತ ತುಂಬ ಕ್ಯೂರಿಯಸ್ ಆಗಿದೆ, ಅದು ಹಲೋ ಇರಲಿಲ್ಲ. ಆ್ಯಂಡ್ ಇದನ್ನು ಅಷ್ಟೇ ಮುಂಚೆ ಎಲ್ಲ ಮುಟ್ಬೋದಿತ್ತು, ಇದಕ್ಕೆ ಫುಲ್ಲು ಹುಡಂದು ಲಾಕ್ ಮಾಡಿಬಿಟ್ಟಿದ್ದಾರೆ. ಆಫ್ಟರ್ ಹೊಸ ನೋಟ್ಗಳು ಬಂತಲ್ಲ, ಆವಾಗಲಿಂದ ಸ್ವಲ್ಪ ಫೇಮಸ್ ಆಗಿಬಿಟ್ಟಿದೆ ಇದನ್ನು. ಸೊ ಇದಕ್ಕೂ ಅಷ್ಟೇ ಫೋಟೋ ಎಲ್ಲ ಹಲೋ ಇದೆ, ಬಟ್ ತುಂಬ ಮುಟ್ಟೋದು ಆ ಥರ ಎಲ್ಲ ಇಲ್ಲ. ಇದನ್ನು ನೋಡಿ ಯಾವ ಥರ ಕಿತ್ತಿದ್ದಾರೆ, ಒಂದು ಶಿಲೆಗಳು. ಈ ಯಾವುದನ್ನು ಹತ್ರದಿಂದ ತೆಗಿಬೋದು ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ಆವಾಗಿಂದ ಶಿಲ್ಪಿಗಳಿಗೆ ಒಂಥರ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಅದು ಯಾವ ಥರ ಮಾಡಿದ್ದಾರೆ, ಯಾವ ಥರ ನಾಲೆಡ್ಜ್ ಇಟ್ಕೊಂಡು, ನೋ ಎಜುಕೇಷನ್ ನಥಿಂಗ್, ಬಟ್ ಆದ್ರೂ ಏನು ಫುಲ್ ಜೀನಿಯಸ್, ಯಾವ ಟಾಪ್ ಲೆವೆಲ್ಗೆ ಇರುತ್ತೆ ಅವ್ರದ್ದು ಥಿಂಕಿಂಗ್ ಕೆಪಾಸಿಟಿ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಕ್ವೀನ್ಸ್ ಬ್ಯಾತ್. ಇದು ನೋಡಿ, ಇವರಿಗೆ ಅಂತಲೇ ಕ್ವೀನ್ಸ್ಗಳಿಗೇ ಸಪ್ರೇಟ್ ಫುಲ್ಲು ಆಗಿನ ಕಾಲದ್ದು ಪೂಲ್ ಅಂತ ಹೇಳ್ತೀವೋ, ಬಾತ್ ಇದು ಅಂತಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲನೂ ಪ್ರೊಟೆಕ್ಟಿವ್ ಆಗಿ, ಯಾರು ಫುಲ್ ಬರದೇ ಇರೋ ಥರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವನ್ ಕೂತ್ಕೊಳ್ಳೋಕ್ಕೂ ಮತ್ತು ಎಲ್ಲದಕ್ಕೂ ಸ್ಟೇಜಸ್ಸು ಎಲ್ಲ ತುಂಬಾ ಚೆನ್ನಾಗಿದೆ. ಹೊರಗಡೆಯಿಂದ ನೀರು ಬರೋದು, ಆಮೇಲೆ 2 ವಾಲ್ ಪ್ರೊಟೆಕ್ಷನ್ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಇದು ರಾಮಚಂದ್ರ ದೇವಸ್ಥಾನ. ಇದು ಅಂಡರ್ ಪ್ರೋಗ್ರೆಸ್, ವರ್ಕ್ ಇನ್ ಪ್ರೋಗ್ರೆಸ್. ಇದರಲ್ಲೂ ಯಾವುದೇ ಥರ ವಿಗ್ರಹನೂ ಇಲ್ಲ, ಇವನ್ ಪೂಜೆನೂ ಇಲ್ಲ, ಜಸ್ಟ್ ಟೂರಿಸಮ್ ಅಂದ್ಬಿಟ್ಟು ದೊಡ್ಡದಾಗಿದೆ. ಆದರೆ ಈ ಕಲ್ಲುಗಳು ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ. ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಎಲ್ಲ ಥರದ್ದು ಇದೆ. ಲೈಕ್ ದೇವರುಗಳು, ರಾಮ ಮತ್ತು ಈ ಸತ್ಯನಾರಾಯಣದ್ದು ಥೀಮು, ಮದುವೆದು ಆ ಥರ ಎಲ್ಲ ಇದೆ. ಅಬ್ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕೆತ್ತಿದ್ದಾರೆ. ಆ ಕಲ್ಲುಗಳದ್ದು ಕಂಬಗಳು ಮಾತ್ರ ಹಾಗೆ ಉಳ್ಕೊಂಡಿದೆ. ಅದಾದಮೇಲೆ ಕ್ವೀನ್ಸ್ದು ಪ್ಯಾಲೇಸ್, ಲೋಟಸ್ ಪ್ಯಾಲೇಸ್, ಸಮ್ಮರ್ ಪ್ಯಾಲೇಸ್, ಏನೇನು 2 ಥರನೂ ಅಂತಾರೆ. ಬೇಸಿಗೆ ಟೈಮಲ್ಲಿ ಕ್ವೀನ್ಸ್ಗಳು ಬಂದು ಇಲ್ಲಿ ಸ್ಟೇ ಆಗ್ತಿದ್ರು ಅಂತ ಹೇಳ್ತಾರೆ. ಇದಕ್ಕೂ ಕ್ವೀನ್ಸ್ ಬಾತ್ಗೂ ತುಂಬಾ ಹತ್ತಿರ ಇದೆ. ಯಾವಾಗಲೂ ಸ್ಟೇ ಆಗ್ತಿದ್ರು ಏನೋ ಗೊತ್ತಿಲ್ಲ. ನೋಡಿದ್ರೆ ಇದೇನು ಈ ಥರ ಇದೆ, ಓಪನ್ ಅನ್ಕೋತೀವಿ, ನೋಡಿದ್ರೆ ಮೇಲ್ಗಡೆ ಫ್ಲೋರು ಇದೆ. ಮೇಲ್ಗಡೆ ಫ್ಲೋರಲ್ಲಿ ಸ್ಟೇಜ್ ಹತ್ತಕ್ಕೂ ರೆಸ್ಟ್ರಿಕ್ಷನ್ನು ಇಲ್ಲಿ. ಮುಂಚೆ ಎಲ್ಲ ನಾವು ಡೆಕೆಟ್ಸ್ ಬ್ಯಾಕ್ ಹೋಗಿದೆ ಅಂತ ಹೇಳಿದ್ದೆ ಅಲ್ವಾ, ಅವಾಗೆಲ್ಲ ಫುಲ್ಲು ಹಲೋ ಇತ್ತು ಮೇಲ್ಗಡೆ, ಮೀನ್ಸ್ ಫಸ್ಟ್ ಫ್ಲೋರು, ಲೈಕ್ ಸ್ಟೇಜ್ ಮೇಲೆ ಹತ್ತೋದಕ್ಕೆ, ನಾಟ್ ಫಸ್ಟ್ ಫ್ಲೋರ್. ಮತ್ತು ಆ ಕಡೆ ಈ ಕಡೆ ಎಲ್ಲ ಫುಲ್ಲು ವಾಚ್ಮ್ಯಾನ್ಸ್ ಎಲ್ಲ ವಾಚ್ ಮಾಡೋದಕ್ಕೆ. ಆ ಥರ 4 ಕಡೆನೂ ಇದೆ ಕ್ವೀನ್ಸ್ದು ಲೋಟಸ್ ಮಹಲಲ್ಲಿ. ಅದಾದಮೇಲೆ ಇದೆಲ್ಲ ಆನೆಗಳು ಇರೋದಕ್ಕೆ.
ಇರುವಂತಹದ್ದು. ವೇಯ್ನ್ಸ್ದು ಮಹಲ್ ಇದೆಯಲ್ಲ, ಕಮಲದ ಮಹಲು, ಅದರ ಹಿಂದೆ ಇದೆ ಎಲಿಫೆಂಟ್ ವಾಸಿಸೋಕ್ಕೆ ಅಂತ. ಇದಾದಮೇಲೆ ದಸರಾ ದಿಬ್ಬ ಅಂತ ಇದೆ, ಅಲ್ಲೇ ಸ್ವಲ್ಪ ಹಿಂದೆ ಬ್ಯಾಕ್. ನಾವು ಮುಂಚೆ ಹೋಗ್ಬಿಟ್ವಿ, ಆಮೇಲೆ ವಾಪಸ್ ಬಂದು ದಸರಾ ದಿಬ್ಬ ಅಂತ ಇತ್ತು, ಅಲ್ಲಿ ನೋಡಿದ್ವಿ. ಅಲ್ಲಿ ಆವಾಗ ಎಲ್ಲ ಫುಲ್ಲು ರಾಜಸಭೆ ಎಲ್ಲ ನಡೆಯುತ್ತಲ್ಲ, ಅದೆಲ್ಲ ನಡೀತಿತ್ತು. ಹಾಗೆಯೇ ದಸರಾ ಹಬ್ಬದಲ್ಲಿ ಹೋಮ ಹವನ ಎಲ್ಲ ನಡೀತಿತ್ತು ಅದೇ ದಿಬ್ಬದ ಇದರಲ್ಲಿ ಅಂತ ಹೇಳ್ತಾರೆ. ಆ್ಯಂಡ್ ಈ ಕಲ್ಯಾಣಿ ಇದೆಯಲ್ಲ, ಈ ಕಲ್ಲು ಎಲ್ಲಿಂದ ಬಂತು ಅಂತಲೂ ಅವ್ರಿಗೆ ಐಡಿಯಾ ಇಲ್ಲ, ಬಟ್ ಬಂದಿದೆ. ಯಾವ ಥರ ಮೀನ್ಸ್ ಇವಾಗಿಂದ ಗೌರ್ನಮೆಂಟ್ ಎಲ್ಲ ಐಡಿಯಾ ಇಲ್ಲ, ಅಲ್ಲಿ ಹಾಕಿದ್ದಾರೆ ಆ್ಯಕ್ಚುಲಿ. ಅದನ್ನು ನೋಡ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ನೀರು ತುಂಬಿಸ್ತಿದ್ರಂತೆ. ನೀರು ತುಂಬೋದಕ್ಕೂ ಮೇಲೆ ಕಲ್ಲೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಫುಲ್ಲು ತುಂಗಭದ್ರಾ ಡ್ಯಾಮಿಂದ ಬರ್ತಿತ್ತು ಅಂದ್ಕೊಂಡೇನೋ ಇದೇ ಕತೆ. ಅಲ್ಲಿಂದ ಬಂದಿದ್ದು ಇಲ್ಲಿಗೆ ಇರುವಂತಹ ನೀರನ್ನ ದಸರಾ ಹಬ್ಬದಲ್ಲಿ ಮಡಿಕೆ ಮಾಡೋಕ್ಕಾಗಿರ್ಬೋದು, ಹೋಮ ಹವನಕ್ಕೆಲ್ಲ ಯೂಸ್ ಮಾಡ್ಕೊತಿದ್ರಂತೆ. ಫೈನಲಿ ನಮ್ಮದು ಹಂಪಿ ಟ್ರಿಪ್ಪು ಎಂಡ್ ಆಗ್ತಾಯಿದೆ. ಬಟ್ ನನಗೆ ಒಂದು ಡೌಟು, ವಿಜಯನಗರ ಸಂತತಿ ಹೇಗೆ ಎಂಡ್ ಆಯಿತು ಅದನ್ನೆಲ್ಲ ಸ್ವಲ್ಪ ರಿಸರ್ಚ್ ಮಾಡಬೇಕಂತ ಅಲ್ಲಿ ಟ್ರಿಪ್ಪಿಗೆ ಹೋದ್ಮೇಲೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ. ರಾಜ ವಿಷ್ಣುವರ್ಧನ್ ಸಂತತಿ ಎಲ್ಲಿ ಹೋಯಿತು ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್.